ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೊರ ಬರ್ತಾ ಇದೆ, ನೋಡ್ತಾ ಬನ್ನಿ. ಸೊ ಇವತ್ತು ಕಾಂಗ್ರೆಸ್ ಸರ್ಕಾರ ಪತನ ಆಗೋದು ಗ್ಯಾರಂಟಿ. ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಭಾರಿ ಒಂದು ದೊಡ್ಡ ಹೊಡೆತ ಬಿದ್ದಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಇದೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಏನಾಯಿತು ಅನ್ನೋದರ ಬಗ್ಗೆ ಕ್ಲಾರಿಟಿಯನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಕೂಡ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಬಿಗ್ ಅಪ್ಡೇಟ್ಸ್ ಅಂದರೆ ಇವತ್ತು ದೊಡ್ಡ ಘಟಾನುಘಟಿ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಂತೋಷ್ ಲಾಡ್ ಇಬ್ಬರು ಕೂಡ ಒಪ್ಪಿಗೆಯನ್ನು ನಿರ್ಧಾರವನ್ನು ಮಾಡಿಕೊಂಡು ಇವತ್ತು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ನಿಜಕ್ಕೂ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸಚಿವ ಸಂಪುಟ ಸ್ಥಾನದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಸಂತೋಷ್ ಲಾಡ್ ಬೇಸರವನ್ನು ಹೊರಹಾಕಿದ್ರು. ಅದರ ಬೆನ್ನಲ್ಲೇ ಇದೀಗ ರಾಜೀನಾಮೆಯನ್ನು ಕೊಟ್ಟರಲ್ಲ, ನಾವು ನಮ್ಮ ರಾಜೀನಾಮೆಯನ್ನು ಕಿತ್ಕೊಬಿಟ್ರಲ್ಲ ಡಿ ಕೆ ಶಿ ಅನ್ನೋ ಒಂದು ಬೇಸರದಲ್ಲಿ ಸಿದ್ದರಾಮಯ್ಯನವರು ಕೂಡ ಇಬ್ಬರ ಒಂದು ಆಪ್ತ ಸಚಿವಾಲಯದಲ್ಲಿ ಇಬ್ಬರು ಕೂಡ ಹೊಂದ್ಕೊಂಡು ಇವತ್ತು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ನಿಜಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಎಡವಟ್ಟು ಮಾಡ್ಕೊಂಡು ಬಿಡ್ತಾ ಅನ್ನೋದು ಇದೀಗ ಮೇಲ್ನೋಟಕ್ಕೆ. ಭಾರಿ ಪ್ರಭಾವಿ ನಾಯಕ ಅಂತಲೇ ಹೇಳ್ಬೋದು ಸಿದ್ದರಾಮಯ್ಯನವ್ರನ್ನ. ಆದರೆ ಸಿದ್ದರಾಮಯ್ಯನವರು ಈ ನಿರ್ಧಾರ ತೆಗೆದುಕೊಂಡಿದ್ದು ಇಷ್ಟರ ಮಟ್ಟಿಗೆ ಸರಿ ಅಂತ ಒಂದು ಅವರ ಆಪ್ತ ಡಿ ಕೆ ಶಿ ಅವರ ಆಪ್ತ ಒಂದು ಅಭಿಮಾನಿ ಬಳಗ ಏನಿದೆ ಅವರೆಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ ಸ್ಥಾನದಲ್ಲಿ ಯಾರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಸಿದ್ದರಾಮಯ್ಯ ಅವರ ಆಪ್ತರು ಅನ್ನೋ ಕಾರಣಕ್ಕೆ ಹೋಗಿ ಅವರೆಲ್ಲರ ಹೆಸರನ್ನ ಕೈಬಿಟ್ಟಿದ್ದಾರೆ. ಇದು ನಿಜಕ್ಕೆ ಮೇಲ್ನೋಟಕ್ಕೆ ಕಣ್ಣಿಗೆ ಕುರಿ ಆಗಿರುವಂಥದ್ದು ಡಿ ಕೆ ಶಿ ಸರ್ಕಾರ. ಸೊ ಈ ವಿಚಾರವನ್ನೆಲ್ಲ ಗಮನಿಸಿದಂತಹ ಸಿದ್ದರಾಮಯ್ಯನವರು ನನಗೆ ದೊಡ್ಡ ಒಂದು ನೋವನ್ನು ಉಂಟು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಇವತ್ತು ಏಕಾಏಕಿ ದೊಡ್ಡ ನಿರ್ಧಾರ ಮಾಡಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆಯ ಉದ್ದೇಶ ಏನಪ್ಪಾ ಅಂದರೆ ಡಿ ಕೆ ಶಿವಕುಮಾರ್ ಮಾತನಾಡಿದ ಒಂದು ನಿರ್ಧಾರ, ಒಪ್ಪಿಗೆ ಎಲ್ಲವೂ ಕೂಡ ಬೇರೆ ಇತ್ತು. ಆದರೆ ಅಧಿಕಾರ ವಹಿಸ್ಕೊಂಡ ಮೇಲೆ ಚೇಂಜ್ ಆಗಿದ್ದಾರೆ. ಇದು ನನ್ನ ಮನಸ್ಸಿಗೆ ತುಂಬ ಬೇಸರವನ್ನು ಉಂಟು ಮಾಡಿದೆ. ನಾನು ಏನು ಅನ್ಕೊಂಡಿದ್ನೋ ಅದನ್ನ ಉಲ್ಟಾ ಮಾಡಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆನ ಘೋಷಣೆ ಮಾಡ್ತಾ ಇದ್ದಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಆತ್ಮೀಯ ಆಗಿರುವಂತಹ ಆಪ್ತರು ಆಗಿರುವಂತಹ ಸಂತೋಷ್ ಲಾಡ್ ಕೂಡ ಪ್ರಭಾವಿ ಸಚಿವರು ಕೂಡ ಹೌದು. ಸದ್ಯ ರಾಜೀನಾಮೆ ಕೊಡ್ತಾ ಇದ್ದಂಥ ಸಿದ್ದರಾಮಯ್ಯನವರ ಸನ್ನಿವೇಶದಲ್ಲಿ ಭಾರಿ ಕಣ್ಣೀರನ್ನು ಹಾಕಿದಂಥ ಸಂತೋಷ್ ಲಾಡ್ ಈ ವಿಚಾರವನ್ನು ಗಮನಿಸಿದಂಥ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ಸ್ಥಾನದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೈಬಿಟ್ಟಿದ್ದಾರೆ. ಇದು ನಿಜಕ್ಕೂ ದೊಡ್ಡ ಬೇಸರವನ್ನು ತರಿಸಿರುವಂಥದ್ದು. ಘಟಾನುಘಟಿಗಳಿಗೆ ಈ ರೀತಿಯಾಗಿ ಅವಮಾನಿಸಿದ್ರ ಡಿ ಕೆ ಶಿವಕುಮಾರ್ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಸರ್ಕಾರವನ್ನು ವಹಿಸಿಕೊಂಡು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸಚಿವ ಸ್ಥಾನ ಕೊಡದೆ ದಕ್ಷ ಒಬ್ಬ ಪ್ರಾಮಾಣಿಕ ಒಂದು ರಾಜಕಾರಣಿ ಅಂತಾನೆ ಹೇಳ್ಬೋದು ಸಂತೋಷ್ ಲಾಡ್ ಅವ್ರನ್ನ ಹೆಸರನ್ನ ಕೈ ಬಿಟ್ಟಿದ್ದಾರೆ, ಸಿದ್ದರಾಮಯ್ಯನವರಿಗೆ ಮೋಸ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಜನ ಮಾತನಾಡ್ಕೊಳ್ತಾ ಇರುವಂಥದ್ದು. ಸದ್ಯ ಬಿಗ್ ಅಪ್ಡೇಟ್ಸ್ ಅನ್ನೋದು ನಿಜಕ್ಕೂ ಶಾಕಿಂಗ್ ಆಗಿದೆ. ಇವತ್ತು ಸಿದ್ದರಾಮಯ್ಯನವರು ಪಕ್ಷದಿಂದ ಸಂತೋಷ್ ಲಾಡ್ ಮತ್ತು ಸಿದ್ದರಾಮಯ್ಯನವರು ಬಿಜೆಪಿ ಪಕ್ಷಕ್ಕೆ ಆಯ್ಕೆ ಆಗಿದ್ದಾರೆ, ನಿಜಕ್ಕೂ ಸೇರ್ಪಡೆ ಮಾಡಿದ್ದಾರೆ. ಘಟಾನುಘಟಿ ಬಿಜೆಪಿ ನಾಯಕರು ಕೂಡ ಮನವೊಲಿಸಿ ಸಿದ್ದರಾಮಯ್ಯ ಸಂತೋಷ್ ಲಾಡ್ ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ನಿಜಕ್ಕೂ ಕಾಂಗ್ರೆಸ್ ಶಾಕ್ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ ಪತನ ಆಗೋದು ಪಕ್ಕ. ಘಟಾನುಘಟಿಗಳೆಲ್ಲರೂ ಕೂಡ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ರಾಜಕಾರಣಿಗಳು ಹೊಸ ಪಕ್ಷವನ್ನು ಕಟ್ತಾ ಇದ್ದಾರೆ. ಇದು ಡಿ ಕೆ ಶಿವಕುಮಾರ್ಗೆ ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು. ರಾಜಕೀಯದಲ್ಲಿ ಅಹಂಕಾರ, ದುರಂಕಾರ, ಅಧಿಕಾರದ ಆಸೆ ಎಲ್ಲವೂ ಕೂಡ ಇದ್ರೆ ಯಾರನ್ನು ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ರೀತಿಯ ನಿರ್ಧಾರವನ್ನು ಮಾಡಿದರೆ ಶಾಸಕರಿಗೆ, ಮಾಜಿ ಸಚಿವರಿಗೆ ಬೇಸರ ತರುವಂಥದ್ದು ಸಹಜ. ಅಧಿಕಾರದಲ್ಲಿದ್ದವರು, ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ರು, ಪಕ್ಷಕ್ಕಾಗಿ ದುಡಿದವರಿಗೆ ಈ ರೀತಿಯಾಗಿ ಅವಮಾನ ಮಾಡಿದರೆ ನಿಜಕ್ಕೂ ಯಾರು ಇರ್ತಾರೆ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಇವತ್ತು ಪಕ್ಷ ಬಿಡುವ ನಿರ್ಧಾರವನ್ನು ಮಾಡಿಕೊಂಡು ಇವತ್ತು ಸಿದ್ದರಾಮಯ್ಯನವರ ಒಪ್ಪಿಗೆನ ಮಾತುಕತೆಯಲ್ಲಿ ಚರ್ಚೆ ಮಾಡಿ ಸಿದ್ದರಾಮಯ್ಯನ ಆಪ್ತರೆಲ್ಲರೂ ಕೂಡ ಇವತ್ತು ಪಕ್ಷವನ್ನು ಬಿಡುವ ನಿರ್ಧಾರ ಮಾಡಿದ್ದಾರೆ. ಇವತ್ತಿಗೆ ಕೂಡ ಸಿದ್ದರಾಮಯ್ಯ ಮತ್ತು ಸಂತೋಷ್ ಲಾಡ್ ಇಬ್ಬರು ಕೂಡ ಆತ್ಮೀಯರು. ಇವರಿಗೂ ಕೂಡ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ನಿಜಕ್ಕೂ ಶಾಕ್ ಆಗಿದ್ದಾರೆ. ರಾಹುಲ್ ಗಾಂಧಿಗೆ ಶಾಕ್ ಆಗಿದ್ದಾರೆ. ಮಾಜಿ ಮೇಧಾವಿ ಅಂತಾನೆ ಹೇಳ್ಬೋದು ಸಿದ್ದರಾಮಯ್ಯನವ್ರನ್ನ. ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರ ಮೈಂಡ್ ಅದೇ ಥರ ಇತ್ತು. ಅಧಿಕಾರ ಅಂದಮೇಲೆ ಅವರ ಕಾನ್ಸೆಪ್ಟೇ ಬೇರೆ, ಅವರ ರೀತಿ ಅಧಿಕಾರದ ಆಡಳಿತವೇ ಬೇರೆ. ಆ ರೀತಿಯಲ್ಲಿ ಇದ್ದಂಥ ಸಿದ್ದರಾಮಯ್ಯನವರು ಇವತ್ತು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ ಅಂತ ನಿಜಕ್ಕೂ ಬೇಸರವನ್ನು ಉಂಟು ಮಾಡಿಕೊಂಡಿದ್ದಾರೆ ಪಕ್ಷದ ಕಾರ್ಯಕರ್ತರು. ಮುಂದೊಂದು ದಿನ ದೊಡ್ಡ ಹೊಡೆತ ಬೀಳ್ಬೋದು, ಮುಂದಿನ ಅಧಿಕಾರವನ್ನು ಕಳೆದುಕೊಳ್ಳಬಹುದು ಕಾಂಗ್ರೆಸ್ ಸರ್ಕಾರ ಅನ್ನುವ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಶಾಕಿಂಗ್ ಕೊಟ್ಟಿರುವಂಥದ್ದು.
ಸೊ ಏನು ಕೊಟ್ಟಿದ್ದು ಮಾತು ಸಿದ್ದರಾಮಯ್ಯನವರಿಗೆ ಕೊಟ್ಟ ಮಾತು ತಪ್ಪಿದ್ದೆ ಡಿ ಕೆ ಶಿವಕುಮಾರ್ ಎಲ್ಲವನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಡಿ ಕೆ ಶಿ ಚೇಂಜ್ ಆಗಿಬಿಟ್ಟಿದ್ದಾರೆ ಅಂತ ಮಾತನಾಡ್ಕೊಳ್ತಾ ಇದ್ದಾರೆ. ಅಸಲಿ ಆಟ ಇನ್ನು ಮೇಲೆ ಸಿದ್ದರಾಮಯ್ಯನವರು ಶುರು ಮಾಡ್ತಾರೆ. ನಿಜಕ್ಕೂ ರಾಜಕೀಯದಲ್ಲಿ ಪ್ರಭಾವಿ ಹೊಂದಿರುವಂತಹ ಸಿದ್ದರಾಮಯ್ಯನವರಿಗೆ ಈ ರೀತಿಯ ದೊಡ್ಡ ಅವಮಾನ ಆಗಿದೆ ಅನ್ನೋದರು ನಿಜಕ್ಕೂ ಅವರ ಅಭಿಮಾನಿಗಳು ಅವರ ಸಮುದಾಯದವರು ಒಪ್ತಾ ಇಲ್ಲ. ನಿಜಕ್ಕೂ ಬೇಸರ ಉಂಟು ಮಾಡಿದ್ದಾರೆ. ಅದೆಷ್ಟೋ ಜನ ಅಭಿಮಾನಿಗಳು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇದ್ದಂತೆ ಕಣ್ಣೀರನ್ನು ಹಾಕಿದ್ದಾರೆ. ಇದು ಮನಸ್ಸಿಗೆ ಇಷ್ಟಪಟ್ಟು ರಾಜೀನಾಮೆ ಕೊಟ್ಟಿದ್ದಲ್ಲ, ಒತ್ತಡಕ್ಕೆ ಮಣಿದು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಸೊ ಇದು ಡಿ ಕೆ ಶಿವಕುಮಾರ್ ಸರ್ಕಾರದ ಎಡವಟ್ಟು, ಡಿ ಕೆ ಶಿ ಮಾಡಿದ ತಪ್ಪು, ಇವೆಲ್ಲವನ್ನ ನೋಡ್ತಾ ಹೋದರೆ ಡಿ ಕೆ ಶಿ ಶಿವಕುಮಾರ್ ಅವರ ಸರ್ಕಾರ ಪತನ ಆಗುತ್ತೆ. ಮುಂದಿನ ದಿನ ಕಾಂಗ್ರೆಸ್ ಸುಳಿವೇ ಸಿಗೋದಿಲ್ಲ ಅನ್ನೋದು ನಿಜಕ್ಕೂ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಸೊ ಕಾದು ನೋಡೋಣ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಹಾಗೂ ಸಂತೋಷ್ ಲಾಡ್ ಅವರನ್ನು ಮನವೊಲಿಸಿ ಅವರ ಸಮಾಧಾನವನ್ನು ಪಡಿಸಿ ಪಕ್ಷದಲ್ಲೇ ಉಳಿಸ್ಕೊಂಡು ಅವರಿಗೆ ಏನಾದರೂ ಒಂದು ಸ್ಥಾನಮಾನವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸಬರಾಗಿ ನೋಡ್ತಾ ಇದ್ರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಸ್ಗಳು ಎಲ್ಲ ನಿಮ್ಮ ನೋಟಿಫಿಕೇಶನ್ ಮೂಲಕ ಸಿಗ್ತಾ ಇರುತ್ತೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.